ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ಅಂತ ಎತ್ಕೊಂಡಿರೋ ಗಾಡಿ ಬಂದು ಬಜಾಜ್ CT100. CT100 ಸ್ಟಾಪ್ ಆಗಿದೆ. CT110 ಇದು. ಈ ಒಂದು ಗಾಡಿ ತುಂಬ ಜನರ ಫೇವ್ರೆಟ್. ಎಸ್ಪೆಷಲಿ ಮುಂದೆ ಏನು ನೋಡ್ತಾ ಇದ್ದೀರಾ, ಒಂದು ಸ್ವಿಗ್ಗಿ ಅಥವಾ ಏನೋ ಒಂದು ಡೆಲಿವರಿ ಜಾಬ್ ಮಾಡ್ತಾರೆ, ಆ ಥರದವ್ರಿಗಂತೂ ಈ ಒಂದು ಗಾಡಿ ತುಂಬ ಫೇವ್ರೆಟ್ಟು. ಯಾಕೆ ಅಂದರೆ ಈ ಒಂದು ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಒಂದೇ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಸಾಕು, ನೀವು 70 ಕಿಲೋಮೀಟರ್ ಗಂಟೆ ಹೋಗ್ಬೋದು, ಅಷ್ಟು ಮೈಲೇಜ್ ಕೊಡುವಂಥ ಒಂದು ಗಾಡಿ. ಈ ಗಾಡಿಲಿ ಒಟ್ಟು 3 ವೇರಿಯಂಟ್ ಬರುತ್ತೆ. ಒಂದು ಬಂದು CT110X ಅಂತ, ಇನ್ನೊಂದು ಬಂದು CT125X ಅಂತ, ಅದು ಡ್ರಮ್ ಬ್ರೇಕು. ಅದು ಬಿಟ್ಟು ಟಾಪ್ ಎಂಡ್ ಬಂದು CT125 ವಿತ್ ಡಿಸ್ಕ್ ಬ್ರೇಕ್. ಇನ್ನು ಇವತ್ತು ನಾನು ಎತ್ಕೊಂಡ್ಬಂದಿರೋ ಗಾಡಿ ಬಂದು CT110X ಬೇಸ್ ಮಾಡಲು. ಈ ಒಂದು ಮಾಡಲಲ್ಲಿ ಫ್ರಂಟ್ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ವಿತ್ ಕವರ್, ಮತ್ತೆ ಅಲಾಯ್ ವೀಲ್ ಇದೆ, ಜೊತೆಗೆ ಡ್ರಮ್ ಬ್ರೇಕ್. ಯಾವುದೇ ತರ ಡಿಸ್ಕ್ ಬ್ರೇಕ್ ಇಲ್ಲ, ಬೇಸ್ ಮಾಡಲ್ ಅಲ್ವಾ, ಸೊ ಅದರಿಂದ. ಮತ್ತೆ ಈ ಒಂದು ಇಂಜಿನ್ ಬಂದು BS6 ಇಂಜಿನ್, 115cc ಒಂದು ಏರ್ ಕೂಲ್ಡ್ ಇಂಜಿನ್. ಇದ್ರಲ್ಲಿ ನನಗೆ ಖುಷಿಯಾಗಿದೆ ಏನಂದ್ರೆ ಈ ಒಂದು ಗಾಡಿಲಿ ಬೇಸ್ ವೇರಿಯಂಟ್ ಆದ್ರೂ ಕಿಕ್ಕರ್ ಇದೆ, ಜೊತೆಗೆ ಸೆಲ್ಫ್ ಸ್ಟಾರ್ಟ್ ಕೂಡ ಇದೆ, ಜೊತೆಗೆ ರೇರ್ ಅಲ್ಲಿ ಕಾಯಿಲ್ ಸಸ್ಪೆನ್ಷನ್ ಇದೆ, ಮತ್ತೆ ಅಲಾಯ್ ವೀಲ್ ಇದೆ. ಇನ್ನು ಈ ಒಂದು ಗಾಡಿದು ಗೇರ್ ಅಂತ ಬಂದಾಗ 4 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ, ಸೊ ಎಲ್ಲ ಡೌನ್ ಶಿಫ್ಟ್. ಇನ್ನು ಈ ಗಾಡಿಲಿ ಮೇನ್ ಹೆಡ್ಲೈಟ್ ಬಂದು ಆಲೋಜನ್ ಇರುತ್ತೆ, ಮತ್ತೆ ಇಂಡಿಕೇಟರ್ ಕೂಡ ಆಲೋಜನ್ ಇರುತ್ತೆ, ಮತ್ತೆ ಇಲ್ಲಿ ಒಂದು LED ಸ್ಟ್ರೈಪ್ ನ ನಾವು ನೋಡಬಹುದು. ಸೊ ವಿಸಿಬಿಲಿಟಿಗೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ಕಾಣಿಸುತ್ತೆ. ಬಟ್ ಜಾಸ್ತಿ ಹೆವಿ ಆಪೋಸಿಟ್ ಅಲ್ಲಿ ಗಾಡಿಗಳು ಬರ್ತವೆ ಅಂದಾಗ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅದ್ಬಿಟ್ಟು ಈ ಒಂದು ಗಾಡಿಯ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಗ್ಗೆ ಮಾತಾಡಿದ್ರೆ, ಮುಂದ್ಗಡೆ ಲೆಗ್ ಗಾರ್ಡ್ ನೋಡಬಹುದು, ಈ ತರ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಲೆಗ್ ಗಾರ್ಡ್. ಮತ್ತೆ ಇಲ್ಲಿ ಒಂದು ರಬ್ಬರ್ ನ ಹಾಕಿದ್ದಾರೆ, ಜೊತೆಗೆ ಇಲ್ಲಿ ನೋಡ್ಬೋದು ಹಿಂದ್ಗಡೆ ಕುಂತ್ಕೊಳ್ಳೋರ್ಗೆ ಸೈಲೆನ್ಸರ್ ಮೇಲೆ ಕಾಲಿರಬಾರ್ದು ಅಂದ್ಬಿಟ್ಟು ಈ ತರ ಒಂದು ಫುಟ್ ರೆಸ್ಟ್ ನ ಕೊಟ್ಟಿದ್ದಾರೆ. ಇನ್ನು ಇದು ಬಂದು ಡೆಲಿವರಿ ಬಾಯ್ ಕೆಲಸ ಮಾಡ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಏನಾರ ಬ್ಯಾಗ್ ಇಟ್ಕೋಬೇಕು ಅಂದ್ರೆ ಈ ಒಂದು ರ್ಯಾಕ್ ನ ಯೂಸ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಸ್ಯಾರಿಗಳನ್ನ ನೋಡ್ಬೋದು. ಅಂಡ್ ಹಾಗೆ ಇಲ್ಲಿ ಏನ್ ಪೆಟ್ರೋಲ್ ಟ್ಯಾಂಕ್ ಇದೆ, ಪೆಟ್ರೋಲ್ ಟ್ಯಾಂಕ್ ಹತ್ರ ಟೈಪ್ ಪ್ಯಾಡ್ ನ ಕೊಟ್ಟಿದ್ದಾರೆ. ಇನ್ನು ಹ್ಯಾಂಡಲ್ ಬಾರ್ ಬಂದು ಈ ತರ ಇದೆ, ಜೊತೆಗೆ ಈ ಒಂದು ಗಾಡಿಯ ಒಂದು ಮೀಟರ್ ಬಂದು ಅನಲಾಗ್ ಆಗಿರುತ್ತೆ, ಅನಲಾಗ್ ಓಡೋ ಮೀಟರ್, ಮತ್ತೆ ಫ್ಯೂಯಲ್ ಗೇಜ್ ಇದೆ ನೋಡಿ. ಇನ್ನು ಈ ಗಾಡಿ ಸೌಂಡ್ ನೋಡಿ. ಇನ್ನು ಈ ಗಾಡಿಯ ಒಂದು ಪ್ರೈಸ್ ಬಂದು ಎಕ್ಸ್ ಶೋರೂಮ್ ಪ್ರೈಸ್ 69,000 ರೂಪಾಯಿ ಇದೆ. ಬಟ್ ಆನ್ ರೋಡ್ ಅಂತ ಬಂದಾಗ ರಿಜಿಸ್ಟ್ರೇಷನ್ ಎಲ್ಲ ಆಗಿ 90,000 ರೂಪಾಯಿಗೆ ಸಿಗುತ್ತೆ. ಇನ್ನು ಟಾಪ್ ವೇರಿಯಂಟ್ ಹೋಗ್ತೀರಾ ಅಂದ್ರೆ ಅವಾಗ 1 ಲಕ್ಷ ಸಮಥಿಂಗ್ ಇದೆ, ಒಂದು 10,000 ರೂಪಾಯಿ ಡಿಫ್ರೆನ್ಸ್ ಬೇಸ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟ್ಗೂ. ಇನ್ನು ಗಾಡಿ ಓಡಿಸೋದಕ್ಕೆ ಯಾವುದೇ ಥರ ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಎಸ್ಪೆಷಲಿ ನೀವು ಸಿಟಿಲಿ ಏನಾರ ಈ ಗಾಡಿನ ತಗೊಂಡು ಓಡಿಸ್ತೀರಂದ್ರೆ ಆರಾಮಾಗಿ ಯೂಸ್ ಆಗುತ್ತೆ. ಯಾಕಂದರೆ ಕಿಕ್ಕರ್ ಮತ್ತು ಸೆಲ್ಫ್ ಇರೋದ್ರಿಂದ ಸಿಟಿ ಟ್ರಾಫಿಕ್ ಹೆವಿ ಇದ್ದಾಗ ನೀವು ಸೆಲ್ಫ್ನ ಯೂಸ್ ಮಾಡ್ಕೋಬೋದು. ಇಲ್ಲ ತುಂಬ ಪುರ್ಸೊತ್ತಾಗಿದ್ದೀರ ಅಂದರೆ ಅವಾಗ ನೀವು ಕಿಕ್ಕರ್ ಯೂಸ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಹೌದು ನೋಡಿ, ಈ ಥರ ಕೆಲಸ ಮಾಡೋಕ್ಕೆಲ್ಲ ಒಳ್ಳೆ ಗಾಡಿಗಳಿವೆಲ್ಲ, ಅದಕ್ಕೆ ಅವ್ರು ಕೆಲಸ ಮಾಡ್ತಾರದು. ಮೈಲೇಜ್ ಎಷ್ಟು ಕೊಡ್ತದೆ ಅಣ್ಣ ಅದು? ಮೈಲೇಜ್ ಎಷ್ಟು ಕೊಡ್ತದೆ? 70 ಕೊಡ್ತದ? ಎಷ್ಟು ದಿನ ಗಾಡಿ ತಗೊಂಡೋದು? ಎಷ್ಟು ವರ್ಷ ಆಗಿದೆ? 6 ವರ್ಷ. ಬೇರೆ ಗಾಡಿಗಳಾದ್ರೆ ವರ್ಕೌಟ್ ಆಗಲ್ಲಲ್ವಾ ನಿಮ್ಮ ಕೆಲಸಕ್ಕೆ? ಹಾಂ, ಹೌದಾ? ಒಳ್ಳೆ ಕೆಲಸ ಮಾಡಿದ್ರಿ. ಹಾಂ 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 1 ವರ್ಷ ತಕ್ಷಣ ಒಳ್ಳೆ ಮಾತು ಹೇಳ್ತೀರಿ ಇವಾಗ. ಹೌದು, ಒಳ್ಳೆ ಮಾತು ಹೇಳಿದ್ರೆ. ಹೌದು, ಇವಾಗ ಎಲೆಕ್ಟ್ರಿಕ್ ಗಾಡಿ ಬರ್ತಾವಲ್ಲ, ಎಲೆಕ್ಟ್ರಿಕ್ ಗಾಡಿ ತಗೊಳಕ್ ಇಷ್ಟಪಡ್ತೀರಾ ಅಥವಾ ಇದೇ ಸಾಕ? ಎಲೆಕ್ಟ್ರಿಕ್ ಗಾಡಿ ತಗೊಂಡು ಯಾಕಾರ ತಗೊಂಡು ಅಂತ ಮನೆ ಹತ್ರ ನಿಲ್ಸಿದ್ದೀನಿ. ಯಾವ ಗಾಡಿ ತಗೊಂಡಿದ್ದೀರಾ? ಇದು ಒಕಿನವ ಅಂತ ಒಂದು ತಗೊಂಡೆ. ಹೈ ಪ್ರೈಸಾ? ಹಾಂ, ಅಲ್ಲಿ ಅವ್ರು ಅನ್ಸೋರು ಅಲ್ಲಿ ಬೆಂಕಿ ಎತ್ಕೊಂಡು ನೋಡಿ, ಇಲ್ಲಿ ಬೆಂಕಿ ಎತ್ಕೊಳ್ಳೋದು ನೋಡಿ, ಬೇಡಕ್ಕೆ ಬೇಡ ಎಲ್ಲ ಡಬ್ಬಿ ಅಂದ್ಬಿಟ್ಟು ಹೋಗಿ 1 ಲಕ್ಷ ರೂಪಾಯಿ ಹೋಯ್ತು. ಮನೆ ನಿಲ್ಸ್ಬಿಟ್ಟಿದ್ದೀರಾ? ಒಟ್ಟಿನಲ್ಲಿ ದಿನ ಎಷ್ಟು ಓಡಾಡ್ತೀರಾ? 200 ಕಿಲೋಮೀಟರ್ ಓಡಾಡ್ತೀರಾ? ಏನು ಮೈಕೈ ನೋವು ಬರಲ್ವಾ? ಕಂಫರ್ಟಬಲ್ ಆಗಿದೆ. ಈ ಗಾಡಿ ತಗೊಳ್ಳೋರು ಯಾರನ್ನು ಈ ಗಾಡಿ ಪವರ್ ಹಂಗದೆ, ಈ ಗಾಡಿ ಸ್ಪೀಡ್ ಹಂಗೋಯ್ತದೆ ಅಂತ ಯಾರು ಯೋಚನೆ ಮಾಡಲ್ಲ. ಯಾಕಂದರೆ ಈ ಗಾಡಿಲಿರೋದು 115cc ಏರ್ ಕೂಲ್ಡ್ ಇಂಜಿನ್ನು. ಸೊ ಪವರ್ ಬಂದು 8 PS ಪವರ್ ಇದೆ. ಬಟ್ ಸ್ಟಿಲ್ ಜನ ಯಾಕೆ ತಗೋತಾರೆ ಅಂದರೆ ಈ ಗಾಡಿಯ ಒಂದು ಮೈಲೇಜ್ ನೋಡಿ, ಮತ್ತು ಈ ಗಾಡಿಯ ಒಂದು ಕಂಫರ್ಟಬಲ್ ನೋಡಿ. ಜನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಈ ಗಾಡಿಗಳಲ್ಲಿ ಮೈಲೇಜು. ಕೆಲಸ ಅಂತ ಬಂದಾಗ ಪವರ್ ಎಷ್ಟೇ ಇರಲಿ, ಟಾರ್ಕ್ ಎಷ್ಟೇ ಇರಲಿ, ಟಾಪ್ ಸ್ಪೀಡ್ ಎಷ್ಟೇ ಹೊಡಿಲಿ, ಬಟ್
ಕೆಲಸ ಅಂತ ಬಂದಾಗ ಅವ್ರಿಗೆ ಎಫಿಷಿಯನ್ಸಿ ಯಾವುದಿರುತ್ತೋ ಆ ಗಾಡಿನ ಸೆಲೆಕ್ಟ್ ಮಾಡ್ಕೋತಾರೆ. ಅಂಥ ಗಾಡಿಗಳ ಲಿಸ್ಟಲ್ಲಿ ಈ CT100 ಅಥವಾ CT110 ಏನಿದೆ ಇದು ಬಂದು ಎಲ್ಲರಿಗೂ ಫಸ್ಟ್ ಚಾಯ್ಸ್ ಆಗಿರುತ್ತದೆ. ಆದ್ರೂ ಈ ಗಾಡೀಲಿ ಒಂದು 70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಸ್ಪೀಡ್ ಹೋಗ್ಬೋದು. ಮತ್ತು ಒಂದು ಕಂಟಿನ್ಯೂ ಆಗಿ ನೋಡಿ ಅವರು 200 ಕಿಲೋಮೀಟ್ರ್ ಓಡಾಡ್ತಾರಂತ ಡೈಲಿ, ಯಾವುದೇ ಥರ ತೊಂದರೆ ಇಲ್ಲ ಅಂತಾರೆ. ಹಂಗೆ ಓಡಾಡ್ತೀರಾ, ಸ್ವಲ್ಪ ರಿಸ್ಕ್ ತಗೋತೀರಾ ಅಂದರೆ ಆರಾಮಾಗಿ ಓಡಾಡ್ಬೋದು. ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಒಂದೊಂದು ಗಾಡೀಲಿ ಒಂದೊಂದು ಥರ ಪ್ರಾಬ್ಲಮ್ ಇರ್ತದೆ. ನಾನು ಆಗ್ಲಿಂದ ಓಡಿಸ್ತಾ ಇದ್ದೀನಿ. ಇದು ಹೊಸ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಸೀಟ್ ಹಾರ್ಡ್ ಅನಿಸ್ತಾ ಇದೆ. ಆಮೇಲೆ ಓಡಾಡ್ತಾ ಸೀಟ್ ಹಂಗೆ ಸಾಫ್ಟ್ ಆಯ್ತದೆ. ಮತ್ತು ಗಾಡಿ ಓಡಿಸೋದಕ್ಕೆ ಸಖತ್ ಸ್ಮೂತ್ ಫೀಲ್ ಕೊಡ್ತದೆ. ಮತ್ತು ವೆಯ್ಟ್ ಬಂದು ಈ ಗಾಡಿದು ತುಂಬ ವೆಯ್ಟ್ ಕಮ್ಮಿ ಇದೆ. ಸೊ ಅದರಿಂದ ಗಾಡಿ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಆರಾಮಾಗಿ ಸಿಟಿಲಿ ಓಡಾಡ್ಬೋದು. ಇನ್ನು ಈ ಒಂದು ಗಾಡೀಲಿ 11 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ. ಒಂದು ಅಂದಾಜು 70 ಕಿಲೋಮೀಟ್ರ್ ಮೈಲೇಜ್ ಕೊಡ್ತದೆ ಅಂತ ಅಂದ್ಕೊಂಡ್ರು ಒಂದು ಫುಲ್ ಟ್ಯಾಂಕಲ್ಲಿ 770 ಕಿಲೋಮೀಟ್ರ್ ಹೋಗ್ಬೋದು. ಇದರಲ್ಲಿ ನನಗೆ ಇದಿಷ್ಟು ಪಾಸಿಟಿವ್ ಅಂತ ಅನಿಸ್ತು. ಇನ್ನು ನೆಗೆಟಿವ್ ಅಂತ ಬರೋದಾದ್ರೆ ಈ ಒಂದು ಗಾಡಿನ ಹೈವೇಗಳಲ್ಲಿ ಜಾಸ್ತಿ ಓಡ್ಸೋಕ್ಕಾಗಲ್ಲ. ಕಾರಣ ಏನಪ್ಪ ಅಂದರೆ ಈ ಒಂದು ಗಾಡಿ ವೆಯ್ಟ್ ಬಂದು ಸ್ವಲ್ಪ ಕಮ್ಮಿ ಇರೋದ್ರಿಂದ ವ್ಯಾಬಲ್ ಆಗುತ್ತೆ. ಹೆವಿ ಬಸ್ಸಸ್ಸು ಅಥವಾ ಹೆವಿ ಟ್ರಕ್ಕು ಅದು ಇದು ಏನಾರ ಈ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ಕ ಹೋದರೆ ವ್ಯಾಬಲ್ ಆಗುತ್ತೆ. ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಪವರ್ ಟಾರ್ಕ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಮಗೆ ಲಾಂಗ್ ಡ್ರೈವ್ಗೆಲ್ಲ ಸೂಟ್ ಆಗಲ್ಲ. ಇನ್ನು ಅದು ಬಿಟ್ಟರೆ ಈ ಒಂದು ಗಾಡಿಯ ಒಂದು ಬಟನ್ಸ್ ಏನಿದೆ ಸ್ವಲ್ಪ ಲೋ ಕ್ವಾಲಿಟಿ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಗಾಡಿ ಪ್ರೈಸು ಕೂಡ ಕಮ್ಮಿ ಇರೋದ್ರಿಂದ ಕಾಸು ಕೊಟ್ಟಂಗೆ ಕಜ್ಜಾಯ. ಇದಿಷ್ಟು ನನಗನ್ಸಿದ್ದು ಈ ಒಂದು ಗಾಡಿ ಬಗ್ಗೆ. ನಿಮ್ಗೆ ಏನಿಸುತ್ತೆ ಈ ಒಂದು ಗಾಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಪ್ರಿಫರೆನ್ಸ್ ಎಲೆಕ್ಟ್ರಿಕ್ ಗಾಡಿನೇ ಆಗಿರುತ್ತಾ ಅಥವಾ ಎಲೆಕ್ಟ್ರಿಕ್ ಗಾಡಿಗಿಂತ ಈ ಥರ ಗಾಡಿಗಳೇ ತುಂಬ ಬೆಸ್ಟ್ ಅನ್ಸುತ್ತೆ ಅಂತ ನಿಮ್ಮ ಒಂದು ಅನಿಸಿಕೆನ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಿಷ್ಟು ಈ ಒಂದು ಗಾಡಿಯ ಒಂದು ನನ್ನ ಅನಿಸಿಕೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ ಏನನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ.